ಈ ಒಂದು ಸೀನ್ ಒಳಗೆ ನೀವು ನೋಡ್ಬೋದು, ನಮ್ಮ ರಾಯಣ್ಣವರಿಗೆ ನಾಮಕರಣ ಮಾಡುವಂಥ ಸಮಾರಂಭ ನಡೆಯತೈತಿ. ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದೆ ನಮ್ಮ ಸಂಗೊಳ್ಳಿ ರಾಯಣ್ಣವರ ಒಂದೊಂದು ಸಾಹಸ. ಸೊ ಎಲ್ಲರಿಗೂ ಶರಣ್ರಿ ಅಂತ ಹೇಳ್ತಾ ನಾನಿವತ್ತು ಲಾಗ್ ಮಾಡಕ್ಕೆ ಹೋಗತ್ತಿರೋ ಪ್ಲೇಸ್ ಬಂದ್ಬಿಟ್ಟು ಸಂಗೊಳ್ಳಿ. ಹೌದ್ರಿ, ಈ ಒಂದು ಸಂಗೊಳ್ಳಿ ನಮ್ಮ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ಸಂಗೊಳ್ಳಿ ಊರೊಳಗೆ ಅವನ ಜೀವನ ಚರಿತ್ರೆಯನ್ನು ಹೇಳುವಂಥ ನೂರಾರು ಮೂರ್ತಿಗಳನ್ನು ಅನಾವರಣ ಮಾಡ್ಯಾರ. ಇದನ್ನು ಅನಾವರಣ ಮಾಡೋಕೆ ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಕೂಡ ಬಂದಿದ್ದರು. ಸೊ ಇಲ್ಲಿ ಏನೈತಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಹುಟ್ಟಿನಿಂದ ಸಾವಿನ ಮಟ್ಟ ಅವನ ಜೀವನದಾಗ ಏನೇನಾತ, ಯಾವ ಥರ ಯುದ್ಧ ಮಾಡಿದ, ಹೆಂಗೆ ಅವ ಮರಣ ಹೊಂದಿದ, ಅದನ್ನೆಲ್ಲ ಇಲ್ಲೇ ಮೂರ್ತಿ ಥರ ಮಾಡಿ ನಮಗೆಲ್ಲ ತೋರಿಸುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ಯಾರ ಈ ಒಂದು ಪ್ಲೇಸ್ ಒಳಗೆ. ನಾವಿಲ್ಲೇ ಫ್ಯಾಮಿಲಿ ಎಲ್ಲ ಸೇರಿ ಊಟ ಕಟ್ಕೊಂಡು ಬಂದಿದ್ವಿ ನೋಡ್ರಿ. ಇಲ್ಲಿ ನಿಮಗೆ ಊಟ ಕಟ್ಕೊಂಡು ಬರೋಕ್ಕೂ ಮಸ್ತ್ ಐತಿ, ಯಾಕಂದ್ರೆ ಮಸ್ತ್ ಜಾಗ ಎಲ್ಲ ಗಾರ್ಡನ್ ಐತಿ, ಆರಾಮ್ ಕುಂತ್ನಿ ಊಟ ಮಾಡ್ಬೋದು. ನೀವೇನು ಇಲ್ಲಿ ನೋಡತ್ತಿರಲ್ಲ, ಇದು ಯಾವುದು ಖರೆ ಜೀವಿದ ಪ್ರಾಣಿಗಳಲ್ಲ ರೀ, ಇವೆಲ್ಲ ಒಂದು ಮಣ್ಣಿನಿಂದ ಮಾಡಿದಂಥ ಮೂರ್ತಿಗಳು. ಆದರೂ ನಮ್ಮ ಕಣ್ಣಿಗೆ ಹೆಂಗೆ ಕಾಣತ್ತಾವಂದ್ರೆ ಒಂದು ಜೀವಿರುವಂಥ ಪ್ರಾಣಿನ ನಿಂತೈತೇನಪ್ಪ ಎದುರಿಗೆ ಅಂತ ಕಾಣತೈತಿ. ಆ ಥರ ಒಂದು ಕ್ರಿಯೇಟ್ ಮಾಡ್ಯಾರ. ಇದನ್ನೆಲ್ಲ ನೋಡಕ್ಕೆ ನೀವು ಇಲ್ಲಿ ಬರಬೇಕಂತ ಹೇಳೋದು ಸಂಗೊಳ್ಳಿಗೆ. ಸೊ ನಮ್ಮ ಸ್ಟೋರಿ ಸ್ಟಾರ್ಟ್ ಆಗೋದು ಈಗ ನೋಡ್ರಿ. ಇವ್ರ ಹೆಸರು ಬಂದು ಭರಮಪ್ಪ, ಇವ್ರ ರಾಯಣ್ಣ ಅವ್ರ ಅಪ್ಪಾರ. ಇವ್ರು ಎಷ್ಟು ಶಕ್ತಿಶಾಲಿ ಅಂತಂದ್ರೆ, ಒಂದು ಹುಲಿನ ಬೇಟೆಯಾಡಿ ಅದ್ರ ಜೊತೆ ಕಾದಾಡಿ ಅದನ್ನು ಸಾಯಿಸಿ ಅರಮನೆಗೆ ತೊಗೊಂಬಂದಿದ್ರು. ಅದನ್ನು ನೋಡಿ ಅವಾಗಿನ ದೊರೆ ಮಲ್ಲಸರ್ಜ ಅವರಿಗೆ ತಮ್ಮ ಕಡೆದ ಹೊಲನ ಕಾಣಿಕೆಯಾಗಿ ಕೊಟ್ಟಿದ್ರು. ಅಷ್ಟು ಶಕ್ತಿಶಾಲಿ ಇದ್ರೆ ನಮ್ಮ ರಾಯಣ್ಣವ್ರ ಅಪ್ಪರ ಭರಮಪ್ಪ. ಮಹಾರಾಜ ಮಲ್ಲಸಜ್ಜನಿಂದ ಪ್ರಶಸ್ತಿ ಗೆದ್ಕೊಂಡ ಭರಮಪ್ಪ ಅವ್ರನ್ನ ಊರಾಗಿನ ಮಂದಿಯೆಲ್ಲ ಮೆರವಣಿಗೆ ಮಾಡ್ಕೊತ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಅದ್ರ ನೆಕ್ಸ್ಟ್ ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಹುಟ್ಟಿದಂಥ ಪುತ್ರನೇ ನಮ್ಮ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ. ಈ ಒಂದು ಸೀನ್ ಒಳಗೆ ನೀವು ನೋಡ್ಬೋದು, ನಮ್ಮ ರಾಯಣ್ಣವರಿಗೆ ನಾಮಕರಣ ಮಾಡುವಂಥ ಸಮಾರಂಭ ನಡೆಯತೈತಿ. ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದೆ ನಮ್ಮ ಸಂಗೊಳ್ಳಿ ರಾಯಣ್ಣವರ ಒಂದೊಂದು ಸಾಹಸದ ಕಥೆಗಳು. ನಮ್ಮ ರಾಯಣ್ಣವ್ರ ಹುಟ್ಟಿನಿಂದನ ಒಂದು ಕುಸ್ತಿಪಟುವಾಗಿದ್ರಿ. ಎಲ್ಲದ್ರಾಗೂ ನಾನು ಮುಂದನ್ನೋ ಒಂದು ಶಕ್ತಿಶಾಲಿ ಯುವಕರಾಗಿದ್ರೆ, ಅವ್ರಿಗೆ ಅವ್ರ ಅಪ್ಪಾರ ಎಲ್ಲ ಥರದ ಯುದ್ಧದ ತರಬೇತಿಗಳನ್ನ ಕೊಟ್ಟಿದ್ರು ಅವ್ರಿಗೆ. ಈ ಒಂದು ಸೀನ್ ಒಳಗೆ ನೀವು ನೋಡ್ಬೋದು, ನಮ್ಮ ರಾಯಣ್ಣ ಯುವಕರಿದ್ದಾಗ ಅವ್ರಿಗಿಂತ ವಯಸ್ಸೊಳಗೆ ದೊಡ್ಡವನಿರು ಒಬ್ಬ ಕುಸ್ತಿಪಟುವನ್ನು ಕುಸ್ತಿ ಅಖಾಡದಾಗ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ಕೊಂಡ್ಬಂದಿದ್ರು. ಅವಾಗಿನ ಕಾಲದ ಸಂತಿ ಹೆಂಗೈತೆ ನೋಡ್ರಿ, ಬೆಂಡೆಕಾಯಿ ಹೀರಿಕಾಯಿ ಎಲ್ಲ ಹೆಂಗಿದಾವೆ. ಹಿಂಗೆ ಬೆಳ್ಕೊಂತ ನಮ್ಮ ರಾಯಣ್ಣವರ ಮುಂದೆ ಕಿತ್ತೂರು ಸಂಸ್ಥಾನದ ಕಿತ್ತೂರು ರಾಣಿ ಚೆನ್ನಮ್ಮಗೆ ಬಲಗೈ ಬಂಟ ಆಗ್ತಾರೆ. ರಾಜ ಮಲ್ಲಸಜ್ಜನ ಮರಣದ ನಂತರ ಕಿತ್ತೂರು ಸಂಸ್ಥಾನಕ್ಕೆ ಯಾವ ರಾಜನೂ ಇರೋದಿಲ್ಲ, ಆಮೇಲೆ ಚೆನ್ನಮ್ಮಗ ಮಕ್ಕಳನ್ನೂ ಇರೋದಿಲ್ಲ. ಅದಕ್ಕೋಸ್ಕರ ಅವರು ಒಬ್ಬ ದತ್ತು ಪುತ್ರನನ್ನ ತೆಗೆದುಕೊಳ್ತಾರೆ. ಆದ್ರೆ ತ್ಯಾಕರೆ ಅನ್ನೊಬ್ಬ ಆಂಗ್ಲ ದೊರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಗೊಂಡು ಬರ್ತಾನೆ. ಇದರಿಂದ ಸಿಟ್ಟಿಗಿದ್ದ ಚೆನ್ನಮ್ಮ ಮತ್ತು ರಾಯಣ್ಣ ತ್ಯಾಕರೆಯ ವಿರುದ್ಧ ಯುದ್ಧ ಮಾಡ್ತಾರೆ. ಈ ಯುದ್ಧದಾಗ ತ್ಯಾಕರೆ ಸಾಯ್ತಾನ, ಆಮೇಲೆ ರಾಯಣ್ಣ ಮತ್ತು ಚೆನ್ನಮ್ಮ ಗೆಲ್ತಾರೆ. ಇಬ್ಬರನ್ನು ಭರ್ಜರಿಯಾಗಿ ಸ್ವಾಗತ ಮಾಡ್ತಾರೆ ಕಿತ್ತೂರು ಜನ. ಆದ್ರೆ ಈ ಯುದ್ಧ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈಗ ಮತ್ತೆ ಆಂಗ್ಲ ಕಿತ್ತೂರು ಎರಡನೇ ಯುದ್ಧ ನಡೆಯುತ್ತೆ. ಆ ಯುದ್ಧದಾಗ ಆಂಗ್ಲರ ಟೀಮ್ ಗೆಲ್ತೈತಿ, ನಮ್ಮ ಕಿತ್ತೂರು ಟೀಮ್ ಸೋಲ್ತೈತಿ. ಕಿತ್ತೂರಾಣಿ ಚೆನ್ನಮ್ಮನ್ನ ಬಂದಿಯಾಗಿ ಮಾಡ್ತಾರೆ, ಗೃಹ ಬಂದಿಯಾಗಿ ಮಾಡ್ತಾರೆ. ಅವಳನ್ನ ನೋಡಾಕ ನಮ್ಮ ರಾಯಣ್ಣ ಮಾರು ವೇಷದಾಗ, ಒಬ್ಬ ಸಾಧು ವೇಷದಾಗ ಬಂದು ಅವಳನ್ನ ಭೇಟಿ ಆಗ್ತಾನೆ. ಆಮೇಲೆ ಅವಳನ್ನ ಬಂದಿ ಮಾಡಿದ ಸಿಟ್ಟಿಗೆ ರಾಯಣ್ಣ ಮತ್ತು ಯುದ್ಧ ಸಾರ್ತಾನೆ ಆಂಗ್ಲರ ಮೇಲೆ. ಬಟ್ ಇವಾಗೂ ರಾಯಣ್ಣನ ಸೋಲಿಸಿ ಆಂಗ್ಲರು ಅವನನ್ನು ಬಂದಿ ಮಾಡ್ತಾರೆ. ಅವನ ಮತ್ತು ಅವನ ಸಂಗಡಿಗರನ್ನು ಈ ಒಂದು ಧಾರವಾಡ ಜೈಲೊಳಗೆ ಕೂಡಿ ಹಾಕ್ತಾರೆ. ಈ ಒಂದು ಮೂರ್ತಿಗಳನ್ನ ನೋಡ್ರಿ, ಇವು ಮೂರ್ತಿ ಸಾಕ್ಷಾತ್ ಮನುಷ್ಯರ ಟೈಪ ಕಾಣ್ತಾವ. ಅದಕ್ಕೆ ನಿಮ್ಗೆ ಹೇಳೋದು, ಒಂದು ಟೈಮ್ ಸಂಗೊಳ್ಳಿಗೆ ಬರ್ರಿ, ಇವನ್ನೆಲ್ಲ ಕಣ್ಣು ತುಂಬ್ಕೋರಿ ಅಂತೇಳಿ. ಸೊ ಜನವರಿ 23, 1825 ರಾಯಣ್ಣನ ಬಿಡುಗಡೆ ಆಗ್ತೈತಿ. ಸೊ ಆಮೇಲೆ ಮತ್ತೆ ರಾಯಣ್ಣ ಇನ್ನೊಂದು ಯಾವುದೋ ಒಂದು ಅಪರಾಧ ಮಾಡಿ ಅವನ್ನ ಮತ್ತೆ ವಾಪಸ್ ಸಂಪಗಾಂವ್ ಜೈಲಿಗೆ ಹಾಕ್ತಾರೆ. ರಾಯಣ್ಣ ಸಂಪಗಾಂವ್ ಜೈಲಿಂದ ಬಿಡುಗಡೆ ಆಗೋದಿಲ್ಲ, ಬಟ್ ಅವನ ಸಂಗಡಿಗರ ಜೊತೆ ಸೇರಿ ಆ ಜೈಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ತಪ್ಪಿಸ್ಕೊಂಡು ದೂರದಲ್ಲಿರೋ ಒಂದು ಗುಹೆಗೆ ಬರ್ತಾರೆ ಎಲ್ಲರೂ. ಮತ್ತು ಅವನ ಸಂಗಡಿಗರು ಎಲ್ಲ ಸೇರಿ ಆ ಗುಹೆಗೆ ಬರ್ತಾರೆ. ಆ ಗುಹೆ ಒಳಗೆ ಅವರು ಉಳ್ಕಿದ ಜನಕ್ಕೆ ಎಲ್ಲ ಯುದ್ಧದ ತರಬೇತಿಗಳನ್ನ ಕೊಡ್ತಾರೆ. ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದು, ಆಮೇಲೆ ಯುದ್ಧ ಹೆಂಗೆ ಮಾಡೋದು, ಆಮೇಲೆ ಮುಂದೆ ತಮ್ಮದು ತಯಾರಿ ಯಾವ ಥರ ಯುದ್ಧ ಮಾಡೋಕೆ, ಅದನ್ನೆಲ್ಲ ಅಲ್ಲೇ ಕುಂತ ವಿಚಾರ ಮಾಡಿ ಎಲ್ಲನ ರೆಡಿ ಮಾಡ್ಕೊತ ಇರ್ತಾರೆ. ಈ ಮೂರ್ತಿಗಳನ್ನ ರೆಡಿ ಮಾಡಿದ ಒಬ್ಬ ಕಲಾಕಾರನಿಗೆ ನಾನು ಸೆಲ್ಯೂಟ್ ಹೊಡಿತೀನಿ. ಯಾಕಪ್ಪ ಅಂತಂದ್ರೆ, ನಮಗೆ ಆಗಿನ ಕಾಲದಾಗ ಎಲ್ಲ ಹೆಂಗಿತ್ತು ಏನಂತ ಏನು ಗೊತ್ತಿರಕ್ಕಿಲ್ಲ. ಬರೀ ನಾವು ಬುಕ್ಕೆಲ್ಲ ಓದಿ ನೋಡ್ಕೊಂಡಿದ್ವಿ.
ಬಟ್ ಇವ್ರು ನಮಗೆಲ್ಲ ಈ ಥರ ಎಲ್ಲ ಚಿತ್ರಣ ಮಾಡಿಕೊಟ್ಟು ನಮ್ಗೆ ಫೀಲ್ ಆಗತೈತಿ ಆಗಿನ ಜನ ಹೆಂಗಿದ್ರಪ್ಪ, ಅವ್ರು ಯಾವ ಟೈಪೆಲ್ಲ ಯುದ್ಧ ಮಾಡಕ್ಕೆ ರೆಡಿ ಮಾಡ್ಕೊಂಡ್ರೆ, ರಾಯಣ್ಣ ಹೆಂಗಿದ್ದ, ಅವ್ನ ಸಂಗಡಿಗರು ಹೆಂಗಿದ್ರೆ, ಮತ್ತು ವೆಂಕಟಪ್ಪ ನಾಯಕ ಕುಲಕರ್ಣಿ ಎಲ್ಲ ಎಷ್ಟು ಕೆಟ್ಟಿದ್ರೆ, ಇದೆಲ್ಲ ನಮ್ಗೆ ಕಣ್ಣು ಮುಂದೆ ಬಂದಂಗೆ ಆತಿದ್ನೆಲ್ಲ ನೋಡಿ. ಒನ್ ಟೈಮ್ ನೀವು ಫ್ರೀ ಇದ್ದರೆ ಫ್ರೀ ಮಾಡ್ಕೊಂಡು ಎಲ್ಲೇ ಇದ್ರೂ ಒನ್ ಟೈಮ್ ಬಂದು ಸಂಗೊಳ್ಳಿಗೆ ಬರೀ ₹100 ಟಿಕೆಟ್ ಐತಿ. ಆದ್ರೆ ನಿಮಗೆ ಮನೋರಂಜನೆಕ್ಕಿಂತ ಜಾಸ್ತಿ ನಿಮ್ಗೆ ಹಿಸ್ಟ್ರಿ ಬಗ್ಗೆ ಗೊತ್ತಾಗ್ತೈತಿ. ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ರಾಯಣ್ಣಗೆ ಇನ್ನೂ ಸ್ವಲ್ಪ ಜಾಸ್ತಿ ಸೈನ್ಯ ಬೇಕಾಗಿರ್ತೈತಿ. ಅದಕ್ಕೆ ಅವ ಹೈದರಾಬಾದ್ ಪ್ರಾಂತ್ಯದ ಸುರಪುರ ಸಂಸ್ಥಾನದ ಕೃಷ್ಣಪ್ಪ ನಾಯಕನ ಭೇಟಿ ಹಾಕಣ. ಅದು ಕೃಷ್ಣಪ್ಪ ನಾಯಕ ತನಗೆ ವಿರುದ್ಧವಾಗಿರುವಂಥ ಒಬ್ಬ ಭರಮನಾಯಕನ ಒಬ್ಬ ದರೋಡೆಕೋರನ ನೀ ಕೊಲೆ ಮಾಡಬೇಕು, ಕೊಲೆ ಮಾಡಿದ್ರೆ ನನ್ನ ಸೈನ್ಯ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ರಾಯಣ್ಣ ಅವನ ಜೊತೆ ಯುದ್ಧ ಮಾಡಿ ಆ ಭರಮನಾಯಕನ ತಲೆ ತೊಗೊಂಬಂದು ಕೃಷ್ಣಪ್ಪನ ಕೊಡ್ತಾನೆ. ಈ ಒಂದು ಸೀನ್ ಒಳಗೆ ರಾಯಣ್ಣ ಹಳಿಯಾಳಪೇಟೆಗೆ ಬಂದಿರ್ತಾನೆ. ಅಲ್ಲಿ ರಾಯಣ್ಣನ ಕೊಲ್ಲ ಅಂತೇಳಿ ಒಬ್ಬ ಪರಿಚಯ ಅನ್ನೋಂಗೆ ₹500 ಕೊಟ್ಟಿರ್ತಾರೆ. ಅವ ಅದ್ರ ಸಂಬಂಧ ರಾಯಣ್ಣನ ಕಾಲಿಗೆ ಗುಂಡಿಟ್ಟು ಹೊಡಿತಾನೆ. ಅದು ಕಾಲಿಗೆ ಗುಂಡು ಬಡಿತೈತಿ. ಆ ಸಿಟ್ಟಿಗೆ ರಾಯಣ್ಣ ಆ ಪರಿಶಾನ್ ಅನ್ನೋನ ತಲೆನ ಕಡಿತಾನೆ. ಈ ಒಂದು ಸೀನ್ ಭಾಳ ಡೇಂಜರ್ ಐತ್ರಿ. ಯಾಕಂದ್ರೆ ಈ ಒಂದು ಡೋರಿ ಹಳದಾಗ ರಾಯಣ್ಣನ ಬ್ರಿಟಿಷ್ ಅಧಿಕಾರಿಗಳು ಕೊನೆಗೂ ಬಂಧನ ಮಾಡಿಬಿಡ್ತಾರೆ. ಅವನನ್ನು ಬಂಧನ ಮಾಡಿ ಧಾರವಾಡದ ನ್ಯಾಯಾಲಯ ಕೋರ್ಟಿಗೆ ಕರ್ಕೊಂಬರ್ತಾರೆ. ಅಲ್ಲಿ ಅವ ಮಾಡಿದಂಥ ಎಲ್ಲ ತಪ್ಪುಗಳನ್ನ ನ್ಯಾಯಾಧಿಕಾರಿ ಎಲ್ಲ ಕೇಳಿಸ್ಕೊಂಡು ರಾಯಣ್ಣನಿಗೆ ಮರಣದಂಡನೆ ಕೊಟ್ಟು ಬಿಡ್ತಾನ್ರಿಪ್ಪ. ಇದೊಂದು ಭಾಳ ದುಃಖಕರವಾದ ಸಂಗತಿ. ಅವ್ರು ಎಷ್ಟು ಬೆಡ್ಕೋತಾರೆ, ಇಲ್ಲ ರೀ ನಾವು ಯಾವುದೂ ತಪ್ಪು ಮಾಡಿಲ್ಲ, ನಾವೆಲ್ಲ ಚಲೋ ಕೆಲಸ ಮಾಡೀವಿ, ಕೆಟ್ಟ ಮನುಷ್ಯರನ್ನೇ ಸಾಯ್ತೀವಿ ಅಂತ ಹೇಳಿದ್ರು ಯಾರೂ ನಂಬುವುದಿಲ್ಲ. ಅವನಿಗೆ ಲಾಸ್ಟ್ನಿಗೂ ಮರಣದಂಡನೆ ಕೊಡ್ತಾರೆ. ಆಮೇಲೆ ರಾಯಣ್ಣನ ಸಹಿತ 7 ಜನರಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ. ಈ ಒಂದು ಗಲ್ಲು ಶಿಕ್ಷೆ ನಡೆಯುವ ಜಾಗ ಬಂದ್ಬಿಟ್ಟು ನಂದಗಡದ ಒಂದು ಆಲದ ಮರ. ಈ ಆಲದ ಮರ ಕಡೆ ಬಂದಾಗ ಎಷ್ಟು ಜನ ಅಳತಾರ, ಎಷ್ಟು ಮಂದಿ ಬ್ಯಾಡ ನಮ್ಮ ರಾಯಣ್ಣಗೆ ಏನು ಮಾಡಬೇಡ್ರಿ ಅಂದರೂ ಯಾರು ಕೇಳಲ್ಲ. ಕೊನೆಗೂ ಅವ್ಗೆ ಗಲ್ಲು ಶಿಕ್ಷೆ ಆಗಿಬಿಡ್ತೈತೆ ರೀ. ಈ ಸೀನ್ ನಾನು ಅಲ್ಲಿ ನಿಂತು ನೋಡಿದ್ದೆ, ನನಗೆ ಎಷ್ಟು ಬೇಜಾರಾತು. ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ರೆ ಅದೆಲ್ಲ ಕೇಳಿಸ್ಕೊಂಡು ಭಾಳ ಅಂದ್ರೆ ಭಾಳ ಬೇಜಾರಾತು ರೀ ನನಗೆ. ನೀವು ಒಂದ್ಸಲ ಫ್ರೀ ಮಾಡ್ಕೊಂಡು ಹೋಗಿ ನೋಡ್ಕೊಂಬರ್ರಿ, ಎಷ್ಟು ಮಸ್ತ್ ಐತಿ ಇದೆಲ್ಲ ಪ್ಲೇಸ್. ನಿಮ್ಗೆ ನಿಜವಾಗ್ಲೂ ಒಂದು ಅನುಭವ ಆಗಿಬಿಡ್ತೈತಿ, ಅಷ್ಟು ಮಸ್ತ್ ಐತಿ. ಸೊ ಇಲ್ಲ ಗಲ್ಲು ಶಿಕ್ಷೆ ಆದ್ಮ್ಯಾಗ ಅವನದೊಂದು ಆ ಊರಾಗ ಒಂದು ಮೂರ್ತಿ ಮಾಡಿ ಕಾಸ ಎಲ್ಲರೂ ಅವನ್ನ ಪೂಜೆ ಮಾಡ್ತಾರೆ. ಸೊ ನನಗೆ ಇದನ್ನೆಲ್ಲ ಪ್ಲೇಸ್ ನೋಡಿ ಭಾಳ ಇಷ್ಟ ಆಯ್ತು ರೀ. ನನಗೆ ಎಷ್ಟು ಗೊತ್ತೈತಿ ಅಷ್ಟು ನಾನು ನಿಮ್ಮ ಜೊತೆ ಹಂಚ್ಕೊಂಡೇನಿ. ಇನ್ನೂ ಜಾಸ್ತಿ ಏನರ ನಾನು ಮಿಸ್ ಮಾಡಿದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಹೆಂಗಿತ್ತು ಅಂತೇಳಿ. ಇನ್ನೂ ನಿಮ್ಗೆ ಜಾಸ್ತಿ ಇದ್ರ ಬಗ್ಗೆ ಬೇಕಂದ್ರೆ ಹೇಳ್ರಿ, ನಾನು ನೆಕ್ಸ್ಟ್ ಟೈಮ್ ಮತ್ತೆ ಹೋಗಿ ವಿಡಿಯೋ ಮಾಡ್ಕೊಂಡು ಇನ್ನೂ ಜಾಸ್ತಿ ವಿಷಯ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ.